ಸಿದ್ದರಾಮಯ್ಯನವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಕಿಚ್ಚಿತ್ತನವರು ಇದೆಯಾ? ಯಾತಕ್ಕೆ ಅವ್ರ ಮಗನ್ ಬಿಟ್ಕೊಂಡವ್ರೆ? ಜನಗಳ ಸೇವೆ ಮಾಡುವಂತ ಜವಾಬ್ದಾರಿ ಕೊಟ್ಟವ್ರ? ಯಾತಕ್ಕೆ ಅಲ್ಲಿ ಬೆಂಗಳೂರು ಕೂತ್ಕೊಂಡು ಪ್ರತಿನಿತ್ಯ ವಸೂಲಿಗೆ ಇಟ್ಕೊಂಡಿದ್ದಾರೆ? ಅವ್ರದ್ದು ಯಾವ ಕುಟುಂಬ ಸಿದ್ದರಾಮಯ್ಯನವ್ರದ್ದು? ಇಷ್ಟು ದಿವಸ ದೇವೇಗೌಡರು ಕುಟುಂಬದ ಬಗ್ಗೆ ಚರ್ಚೆ ಮಾಡಿ, ದೇವೇಗೌಡರು ಕುಟುಂಬದಲ್ಲಿ ಮಗ, ಮೊಮ್ಮಗ, ಬರೀ ಮೊಮ್ಮಗ ಇದೆಲ್ಲ ದೂರದ್ರಲ್ಲ. ಇವತ್ತು ಡೆಪ್ಟಿ CM ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಅವ್ರೆ? ಇಷ್ಟು ಜನ MLAಗಳು ಎಲ್ಲ ಮಾಡ್ಕೊಂಡು ತಯಾರು ಮಾಡ್ಕೊಂಡಿದ್ದಾರೆ. ಇವಾಗ ಕೇಂದ್ರ ಅಧ್ಯಕ್ಷನೂ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅವ್ರದ್ದು ಯಾವ ಕುಟುಂಬ? ಎಷ್ಟು ಕುಟುಂಬಗಳು ಇವತ್ತು 2 ಜನ 3 ಜನ ಶಾಸಕರುಗಳಿರ್ತಕ್ಕಂಥ ಕುಟುಂಬಗಳಿಲ್ಲ ಪಾರ್ಟಿಗಳಲ್ಲಿ. ಸಿದ್ದರಾಮಯ್ಯನವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಕಿಚ್ಚಿತ್ತನವರು ಇದೆಯಾ? ದೇವೇಗೌಡರು ಕುಟುಂಬದಲ್ಲಿ, ಹೌದು ರೇವಣ್ಣ ಅವರು ಮಂತ್ರಿ ಇದ್ರು, ನಾನು ಮುಖ್ಯಮಂತ್ರಿನೂ ಆಗಿದ್ದೆ. ನಮ್ಮನ್ನ ದೇವೇಗೌಡರು ವಸೂಲಿ ಮಾಡಕ್ಕೆ ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನಗಳ ಕಷ್ಟ ಸುಖ ನೋಡಿ ಜನಗಳ ಸೇವೆ ಮಾಡಿ ಅಂತ ಅವರೇನು ಕರೀಲಿಲ್ಲ. ದೇವೇಗೌಡರು ನಮ್ಮನ್ನ ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನ ನಮ್ಮನ್ನ ಎಳ್ಕೊಂಬಂದ್ರು ರಾಜಕಾರಣಕ್ಕೆ. ನಮಗೂ ಒಬ್ರಿಗೂ ಇರೋ ವ್ಯತ್ಯಾಸ.